ಸ್ನೇಹಿತರೆ ನಮಸ್ಕಾರ. ಖ್ಯಾತ ಕಿರುತೆರೆಯ ನಟಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಜೊತೆಗೆ ಕನ್ನಡಿಗರ ಹೃದಯವನ್ನ ಗೆದ್ದಂತಹ ಕುಳಿಕೆನೆಯ ಸುಂದರಿ ವೈಷ್ಣವಿ ಗೌಡ ಈಗ ಅದ್ಧೂರಿಯಾದಂತಹ ಮದುವೆಯನ್ನೇ ಆಗಿದ್ದಾರೆ. ತನ್ನ ಕನಸಿನ ರೀತಿಯೇ ಸುಂದರವಾದಂಥ ವರನನ್ನ ಒರೆಸಿದ್ದಾರೆ. ಈ ಮೂಲಕ ತಮ್ಮ ಮದುವೆ ಹೀಗೇ ಆಗಬೇಕು ಅಂತೇಳಿ ಕನಸನ್ನು ಕಂಡಿದ್ರು. ಆ ಕನಸಿಗೆ ಸ್ವಲ್ಪ ನೀರೆರೆದು ಪೋಷಿಸಿ ಅದನ್ನು ನನಸು ಮಾಡಿಕೊಂಡಿದ್ದಾರೆ. ಈ ಮೂಲಕ ಉತ್ತರ ಭಾರತದ ಅನ್ಕುಲ್ ಮಿಶ್ರಾ ಅನ್ನುವಂಥ ಹುಡುಗನ ಜೊತೆಗೆ ಈಗ ವೈಷ್ಣವಿ ಗೌಡ ಮದುವೆಯಾಗಿ ವೈಷ್ಣವಿ ಗೌಡ ಹೋಗಿ ಈಗ ವೈಷ್ಣವಿ ಮಿಶ್ರಾ ಆಗಿ ಬದಲಾಗಿದ್ದಾರೆ. ಹಾಗಾದರೆ ಈ ಮದುವೆ ಸಂಭ್ರಮ ಹೇಗಿತ್ತು, ಏನಾಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಈಗ ಚರ್ಚೆ ಆಗ್ತಿರೋದು ಏನು ಅಂತ ಹೇಳಿದರೆ, ಇದೇ ವೈಷ್ಣವಿ ಗೌಡ ಮದುವೆ ಆಗಿರೋದು ಗೌಡ ಸಂಪ್ರದಾಯದಂತೆ ಅಲ್ಲ, ಬದಲಾಗಿ ಉತ್ತರ ಭಾರತದ ಸಂಪ್ರದಾಯದಂತೆ, ಉತ್ತರ ಭಾರತದ ಮಿಶ್ರಾ ಅಂದರೆ ಬ್ರಾಹ್ಮಣ ಸಂಪ್ರದಾಯದಂತೆಯೇ ಮದುವೆಯಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಸಂಜೆ ಇವರ ಈ ಲಗ್ನಶಾಸ್ತ್ರಗಳು, ಮುಹೂರ್ತ ಶಾಸ್ತ್ರಗಳು ನೆರವೇರಿದ್ದಾವೆ. ಅಷ್ಟು ಮಾತ್ರವಲ್ಲ, ಇದೇ ಮದುವೆಯಲ್ಲಿ ವೈಷ್ಣವಿ ಕಂಪ್ಲೀಟಾಗಿ ಉತ್ತರ ಭಾರತದ ಎಲ್ಲ ಸಂಪ್ರದಾಯಗಳಿಗೆ ಮೊರೆ ಹೋಗಿದ್ದಾರೆ. ಅಲ್ಲಿಗೆ ಗೌಡ ಸಂಪ್ರದಾಯವನ್ನೇ ಮರೆತು ಬಿಟ್ಟಿದ್ದಾರೆ ಅನ್ನುವಂಥ ಆಕ್ರೋಶ ಗೌಡ ಸಮುದಾಯದಿಂದ ವ್ಯಕ್ತವಾಗ್ತಿದೆ. ಅಫ್ಕೋರ್ಸ್ ಅದು ಅವರ ವೈಯಕ್ತಿಕ ಆಯ್ಕೆನೇ. ಆದರೆ ಗೌಡ ಸಂಪ್ರದಾಯವನ್ನು ಬಿಟ್ಟಿದ್ದಕ್ಕೋಸ್ಕರ ಸ್ವಲ್ಪ ಜನ ಒಕ್ಕಲಿಗರು ಈಗ ಅಸಮಾಧಾನವನ್ನು ಹೊರಗಡೆ ಹಾಕ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಒಂದಷ್ಟು ಕಾಲೆಳೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಮತ್ತೊಂದು ಚಿಕ್ಕ ಎಡವಟ್ಟನ್ನು ಕೂಡ ವೈಷ್ಣವಿ ಮಾಡಿಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಅಗ್ನಿಸಾಕ್ಷಿ ಸೀರಿಯಲ್ನ ಸೇಡನ್ನು ಇಲ್ಲಿ ಈಕೆ ತೀರಿಸ್ಕೊಂಡ್ರ, ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿದ್ರಾ, ಅಥವಾ ಬೈ ಮಿಸ್ಟೇಕ್ ಅಂದರೆ ಅಷ್ಟು ಜನ ಸೇರಿದಂಥ ಸಂದರ್ಭದಲ್ಲಿ ಹಾಗಾಯ್ತಾ, ಹೀಗೆ ಈ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ನಡೀತಿದೆ. ಯಾಕದು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಖ್ಯಾತ ಕಿರುತೆರೆಯ ನಟಿ ಮತ್ತು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ವೈಷ್ಣವಿ ಗೌಡ ಅವರು ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳಿ ಈಗ ಮಿಂಗಲ್ ಆಗಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಎಂಗೇಜ್ಮೆಂಟನ್ನು ಮಾಡಿಕೊಂಡಿದ್ದಂತಹ ವೈಷ್ಣವಿ ಗೌಡ ಈಗ ಮದುವೆ ಎನ್ನುವಂತಹ ಬಂಧನಕ್ಕೆ ಒಳಗಾಗಿದ್ದಾರೆ. ಇತ್ತೀಚೆಗಷ್ಟೇ ಸೀತಾರಾಮ ಸೀರಿಯಲನ್ನು ಮುಗಿಸಿದಂಥ ವೈಷ್ಣವಿ ಅವರ ಮದುವೆ ಅದ್ಧೂರಿಯಾಗಿ ನೆರವೇರಿದೆ. ಇದರ ಸ್ಪೆಷಲ್ ಫೋಟೋಸ್ಗಳನ್ನು ಅವರು ಕೂಡ ಹಂಚಿಕೊಂಡಿದ್ದಾರೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳು, ಫೋಟೋಸ್ಗಳು ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಅಧಿಕೃತವಾಗಿ ಇಂದಿನಿಂದ ನಾವು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಂತ ಹೇಳ್ಬಿಟ್ಟು ವೈಷ್ಣವಿ ಬರೆದುಕೊಂಡಿದ್ದಾರೆ. ಖ್ಯಾತ ಕಿರುತೆರೆಯ ಮತ್ತು ಹಿರಿತೆರೆಯ ನಟ ನಟಿಯರು ವೈಷ್ಣವಿ ಮದುವೆಗೆ ಸಾಕ್ಷಿಯಾಗಿದೆ. ವಿಶೇಷ ಮದುವೆಗೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಮದುವೆ ಎಷ್ಟು ಅದ್ಧೂರಿಯಾಗಿ ನಡೀತು ಅನ್ನೋದನ್ನು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಸಿಂಪಲ್ ಆಗಿ ನಡೆದಂತಹ ಮದುವೆ ಅಲ್ಲ ಇದು. ತುಂಬ ಅದ್ಧೂರಿಯಾಗಿ ಒಂದು ರೀತಿಯಲ್ಲಿ ರಾಜಮನೆತನದ ಮದುವೆ ಹೇಗೆ ನಡೆಯುತ್ತೋ ಹಾಗೇ ನಡೆದಂಥ ಮದುವೆ. ಇನ್ಫ್ಯಾಕ್ಟ್ ಇದು ವೈಷ್ಣವಿಯವರ ಕನಸು ಕೂಡ ಆಗಿತ್ತು, ಇದೇ ರೀತಿ ಮದುವೆ ಆಗಬೇಕು ಅಂತೇಳಿ. ಅದೇ ರೀತಿ ಮದುವೆ ಆಗಿದ್ದಾರೆ. ಕನ್ನಡ ಕಿರುತೆರೆಯ ಖ್ಯಾತ ನಟಿ ಹಾಗೂ ಗುಳಿಕೆನ್ನೆಯ ಚೆಲುವೆ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರುವಂಥ ವೈಷ್ಣವಿ ಗೌಡ ಅನ್ಕುಲ್ ಮಿಶ್ರಾ ಅನ್ನುವಂಥ ಉತ್ತರ ಭಾರತದ ಬ್ರಾಹ್ಮಣನ ಒರೆಸಿರುವಂಥದ್ದು ಮತ್ತು ಇಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂಥದ್ದು ಮತ್ತು ಶಾಸ್ತ್ರೋಕ್ತವಾಗಿ ಇವರ ಮದುವೆ ನೆರವೇರಿರುವಂಥದ್ದು, ಇವೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದ್ದು ಸಾಕಷ್ಟು ಜನ ಕನ್ನಡ ಚಿತ್ರರಂಗ, ಧಾರಾವಾಹಿ, ಈ ಸೀರಿಯಲ್ ಲೋಕದ ಕಲಾವಿದರುಗಳು, ಜೊತೆಗೆ ವೈಷ್ಣವಿಯ ಖಾಸ ಸ್ನೇಹಿತರು ಎಲ್ಲರೂ ಕೂಡ ಒಂದು ಎಲ್ಲ ಸಂಪ್ರದಾಯಗಳಲ್ಲೂ ಕೂಡ ಭಾಗಿಯಾಗಿದ್ದರು. ಇನ್ನು 1 ದಿನ 2 ದಿನಕ್ಕೆ ಮುಗಿದಂಥ ಶಾಸ್ತ್ರಗಳಲ್ಲ ಇವೆಲ್ಲ ಕೂಡ. ಚಪ್ಪರ ಶಾಸ್ತ್ರ, ಆರತಕ್ಷತೆ, ಮೆಹಂದಿ, ಅದಾದ ನಂತರ ಸಂಗೀತ, ಅದಾದ ನಂತರ ಒಂದು ರೀತಿಯಲ್ಲಿ ಆರತಕ್ಷತೆ, ಅದಾದ ಬಳಿಕ ನಡೆದಂತಹ ಮುಹೂರ್ತ ಶಾಸ್ತ್ರ ನಡೆದ ಬಳಿಕ ನಡೆದಂತಹ ರಿಸೆಪ್ಷನ್ ಎಲ್ಲದೂ ಕೂಡ ತುಂಬ ಅದ್ಧೂರಿಯಾಗೇ ಇತ್ತು. ಇದೀಗ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಂತಹ ಈ ವೈಷ್ಣವಿ ಮತ್ತು ಅನ್ಕುಲ್ ಮಿಶ್ರಾ ಮದುವೆ ಸಂಪ್ರದಾಯದ ಬಗ್ಗೆನೂ ಕೂಡ ಒಂದಷ್ಟು ಜನರಲ್ಲಿ ಅಪಸ್ವರ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಇತ್ತೀಚೆಗಷ್ಟೇ ವೈಷ್ಣವಿ ಅವರು ಅಭಿನಯಿಸುತ್ತಿದ್ದಂಥ ಸೀತಾರಾಮ ಸೀರಿಯಲ್ ಪೂರ್ಣಗೊಂಡ ತಕ್ಷಣವೇ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ನೆರವೇರಿತು. ಈ ಖುಷಿಯ ವಿಚಾರವನ್ನು ವೈಷ್ಣವಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಮನೆಯಲ್ಲಿ ನಡೀತಿರುವಂಥ ಮದುವೆ ಶಾಸ್ತ್ರಗಳ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿದರು. ವೈಷ್ಣವಿ ಗೌಡ ಮದುವೆ ಆಗ್ತಿರುವಂಥ ಸಂಗತಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಇತ್ತೀಚೆಗಷ್ಟೇ ನಿಶ್ಚಿತಾರ್ಥವನ್ನು ಮಾಡಿಕೊಂಡು ತಮ್ಮ ಭಾವಿ ಪತಿಯನ್ನು ಪರಿಚಯಿಸಿದಂಥ ಈಕೆ ಪತಿ ಇಲ್ಲಿಯವರಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿದ್ದರು. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಿರುವಂತಹ ಛತ್ತೀಸ್ಗಢ ಮೂಲದ ಅನುಕೂಲ್ ಮಿಶ್ರಾ ಅವರನ್ನು ವೈಷ್ಣವಿ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸಂಗತಿ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಆಗಲೇ ಯಾರಿದು, ಈತನ ಜೊತೆಗೆ ಹೇಗೆ ಸಂಪರ್ಕ ಬೆಳೆದಿತ್ತು ಮತ್ತು ಈ ಮದುವೆ ನೆರವೇರೋದಕ್ಕೆ ಕಾರಣ ಏನು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಅವತ್ತೇ ಮೂಡಿತು. ಇನ್ಫ್ಯಾಕ್ಟು ಇವರದ್ದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್, ಅದು ಕೂಡ ಮ್ಯಾಟ್ರಿಮನಿಯ ಮೂಲಕ ಅರೇಂಜ್ ಆದಂಥ ಮ್ಯಾರೇಜ್ ಅಂತೇಳಿ ಫ್ಯಾಮಿಲಿಯವರು ಹೇಳ್ತಾ ಇದ್ದಾರೆ. ಇನ್ನು ಅನ್ಕುಲ್ ಮಿಶ್ರಾ ಫ್ಯಾಮಿಲಿಗೆ
ಕನ್ನಡ ಸುಟ್ಟು ತಿಂದರೂ ಕೂಡ ಮಾತನಾಡೋದಕ್ಕೆ ಬರೋದಿಲ್ಲ. ಅನುಕೂಲಕ್ಕೆ ಬಹುಶಃ ಸ್ವಲ್ಪ ಎಲ್ಲ ಮಾತನಾಡೋಕ್ಕೆ ಬರ್ಬೋದು, ಹೇಳಿಕೊಟ್ಟು ಒಂದೆರಡು ಪದಗಳು ಬರ್ಬೋದು. ಅದು ಬಿಟ್ಟರೆ ಅವ್ರ ಫ್ಯಾಮಿಲಿಗೆ ಕನ್ನಡವನ್ನು ಸುಟ್ಟು ತಿಂದರೂ ಕೂಡ ಮಾತನಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಅವತ್ತೇ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಯಾವತ್ತು ಎಂಗೇಜ್ಮೆಂಟ್ ಆಯಿತು ನೋಡಿ ಅವತ್ತೇ. ಅಲ್ಲರಿ, ಕನ್ನಡದಲ್ಲಿ ಯಾರೂ ಕೂಡ ಗಂಡಸರೇ ಇಲ್ವಾ, ಗಂಡ್ಮಕ್ಳೇ ಇಲ್ವಾ, ಮದುವೆ ಆಗುವಂತಹ ಅರ್ಹತೆ ಇರೋರು ಇಲ್ವಾ? ಹೋಗಲಿ, ಒಕ್ಕಲಿಗ ಸಮುದಾಯದಲ್ಲಿ ಯಾರೂ ಕೂಡ ಇಲ್ವಾ? ಎಂತೆಂಥ ಕೋಟಿ ಕುಳಗಳಿದ್ದಾರೆ, ಇಂತಹ ಸುಂದರವಾದಂಥ ಸಂಸಾರವನ್ನು ಸಾಗಿಸಬೇಕು ಅನ್ನುವಂಥ ಕನಸನ್ನು ಇಟ್ಕೊಂಡಂಥ ಹುಡುಗರು ಇದ್ದಾರೆ. ಅಷ್ಟೆಲ್ಲ ಜನರನ್ನು ಬಿಟ್ಟು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ವೈಷ್ಣವಿಗೋಸ್ಕರ ಒಂದು ರೀತಿಯಲ್ಲಿ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಿದವರು ಇದ್ದಾರೆ. ಅಂದರೆ ಆಕೆ ಧ್ಯಾನವನ್ನೇ ಹಗಲು ರಾತ್ರಿ ಅಂತ ಹೇಳಿ ಮಾಡಿದವರು ಕೂಡ ಇದ್ದಾರೆ. ಹೀಗೆಲ್ಲ ಇರುವಾಗ ಅವರೆಲ್ಲರನ್ನೂ ಕೂಡ ಬಿಟ್ಟಂತಹ ವೈಷ್ಣವಿ ನೇರವಾಗಿ ಉತ್ತರ ಭಾರತಕ್ಕೆ ಹೋಗಿದ್ಯಾಕೆ ಅನ್ನುವಂಥ ಪ್ರಶ್ನೆ ಇವತ್ತು ನಿನ್ನೆ ಅಲ್ಲ, ಅವತ್ತಿನಿಂದನೂ ಕೂಡ ಕೇಳ್ತಾ ಇದ್ದಾರೆ. ಸ್ವಲ್ಪ ಅಸಮಾಧಾನವೂ ಕೂಡ ವ್ಯಕ್ತವಾಗಿದೆ. ಅದರಲ್ಲೂ ಕೂಡ ಗೌಡ್ರನ್ನ ಬಿಡ್ಕೊಂಡು ಹೋಗೋಗಿ ಭಟ್ರನ್ನ ಮದುವೆ ಆಗ್ತಿದ್ದಾಳಲ್ಲ ಈ ಹುಡುಗಿ ಅಂತಲೂ ಕೂಡ ಸಾಕಷ್ಟು ಜನ ಕಾಲೆಳೆದಿದೆ. ಈಗ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಅಂಕುಲ್, ಈಗಾಗಲೇ ನಾನು ಹೇಳಿದಂತೆ ಅಂಕುಲ್ ಮಿಶ್ರಾ ಉತ್ತರ ಭಾರತದ ಬ್ರಾಹ್ಮಣ ಸಂಪ್ರದಾಯ ಅಥವಾ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಅವರ ಮದುವೆ ಶಾಸ್ತ್ರ ಎಲ್ಲವೂ ಕೂಡ ಈಗ ಒಂದು ಕಡೆ ಒಕ್ಕಲಿಗೆ ಶಾಸ್ತ್ರ, ಮತ್ತೊಂದು ಕಡೆ ಉತ್ತರ ಭಾರತದ ಶಾಸ್ತ್ರ ಪುನಸ್ಕಾರಗಳು ಇರ್ತವೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗಿದೆ. ಮದುವೆ ಅನ್ನುವಂಥ ಶಾಸ್ತ್ರ ಕಂಪ್ಲೀಟಾಗಿ ಉತ್ತರ ಭಾರತ ಶೈಲಿಯಲ್ಲೇ ನಡೆದುಬಿಟ್ಟಿದೆ. ಮದುವೆ ಏನೋ ಬೆಂಗಳೂರಿನಲ್ಲೇ ಆಗಿದ್ದಾರೆ, ಬಟ್ ಬೆಂಗಳೂರಿನಲ್ಲಿ ಮದುವೆ ಆದರೂ ಕೂಡ ಶಾಸ್ತ್ರ ಸಂಪ್ರದಾಯ ಎಲ್ಲವೂ ಕೂಡ ಉತ್ತರ ಭಾರತದ ಬ್ರಾಹ್ಮಣ ಸಂಪ್ರದಾಯ ಅಂತಲೇ ನಡೆದಿದೆ. ಹಾಗಾಗಿ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ರೀತಿಯೇ ನಡೆದು ಹೋಗಿದೆ ಅನ್ನೋದು ಮಾತ್ರ ಸತ್ಯ. ಎರಡೂ ಕುಟುಂಬಗಳ ಒಪ್ಪಿಗೆ ಮೇರೆಯೇ ಈ ಸಂಪ್ರದಾಯ ನೆರವೇರಿದೆ ಮತ್ತು ಈ ಸಂಪ್ರದಾಯಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ವೈಷ್ಣವಿ ಕುಟುಂಬ ಕೂಡ ಕೊಟ್ಟಿದೆ ಅನ್ನೋದನ್ನು ಗಮನಿಸಬೇಕು. ಇನ್ನು ಮದುವೆ ಆದ ಬಳಿಕವೂ ಕೂಡ ಸಿನಿಮಾ ಮತ್ತು ಧಾರಾವಾಹಿಯಲ್ಲಿ ನಟಿಸ್ತೇನೆ, ಸಿನಿಮಾ ರಂಗವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಮಾತನ್ನು ವೈಷ್ಣವಿ ಹೇಳಿರುವಂಥದ್ದು ಈಗ ಎಲ್ಲೋ ಒಂದು ಕಡೆ ಓಕೆ ಇಲ್ಲೇ ಇರ್ತಾರೆ, ಬಟ್ಟು ಇವರು ಉತ್ತರ ಭಾರತಕ್ಕೆ ಹೋಗೋದಿಲ್ಲ, ಉತ್ತರ ಭಾರತದ ಸಂಪ್ರದಾಯದಲ್ಲಿ ಮದುವೆಯಾಗಿ ಉತ್ತರ ಭಾರತಕ್ಕೆ ಹೋಗೋದಿಲ್ಲ ಅನ್ನುವಂಥ ಸಮಾಧಾನ ಕೆಲವರಿಗೆ. ಆದರೆ ಇನ್ನು ಕೆಲವರಿಗೆ ಅಸಮಾಧಾನ ಏನು ಅಂತ ಹೇಳಿದ್ರೆ, ಅಲ್ಲರಿ ನಮ್ಮದು ಅಷ್ಟೊಳ್ಳೆ ಸಂಪ್ರದಾಯ, ಕರ್ನಾಟಕದಲ್ಲಿರುವಂತಹ ಒಂದೊಂದು ವರ್ಗದವ್ರದ್ದು ಕೂಡ ಅಷ್ಟೊಳ್ಳೆ ಸಂಪ್ರದಾಯಗಳಿದ್ದಾವೆ. ಆ ಸಂಪ್ರದಾಯಗಳನ್ನು ಬಿಟ್ಟು ಅಲ್ಲೆಲ್ಲೋ ಉತ್ತರ ಭಾರತದವ್ರನ್ನ ಮದುವೆ ಆಗ್ತಿರೋದು ಮಾತ್ರವಲ್ಲದೆ ಆ ಸಂಪ್ರದಾಯವನ್ನು ಫಾಲೋ ಮಾಡಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈಷ್ಣವಿ ಹಾಕಿದಂಥ ಫೋಟೋದಲ್ಲೇ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಯಾಕಮ್ಮ ಏನಾಯಿತು ಅಂತ ಹೇಳ್ಬಿಟ್ಟು. ಆದರೆ ಅದು ಅವರ ವೈಯಕ್ತಿಕ ಆಯ್ಕೆ, ಅದನ್ನು ನಾವು ಗೌರವಿಸೋಣ. ಅದವರ ವೈಯಕ್ತಿಕ ಆಯ್ಕೆ, ನಾವು ಗೌರವಿಸಲೇಬೇಕಾಗ್ತದೆ. ಆದರೆ ಇಲ್ಲಿ ವೈಷ್ಣವಿಗೌಡ ಮದುವೆ ಶಾಸ್ತ್ರ ಮಾತ್ರ ಶಾಸ್ತ್ರೋಕ್ತವಾಗಿ ನೆರವೇರಿದೆ ಅನ್ನೋದು ಮಾತ್ರ ಖುಷಿಯ ವಿಚಾರ. ಯಾವುದೇ ಸಂಪ್ರದಾಯ ಇರ್ಬೋದು, ಅಗ್ನಿ ಸಾಕ್ಷಿಯಾಗಿಯೇ ಮತ್ತು ಸಪ್ತಪದಿಯನ್ನು ತುಳಿಯೋದ್ರ ಮೂಲಕವೇ ಎಲ್ಲ ಸಂಪ್ರದಾಯಗಳು ಕೂಡ ನೆರವೇರಿಸಿಕೊಂಡಿದ್ದಾರೆ ಮತ್ತು ಹೇಗೆ ಮದುವೆ ನಡಿಬೇಕು ಅನ್ನುವಂತಹ ಒಂದು ಪ್ಲಾನನ್ನು ಹಾಕ್ಕೊಂಡಿದ್ರು ಅದೇ ರೀತಿ ಮದುವೆಯನ್ನು ಮಾಡಿ ಮುಗಿಸ್ಕೊಂಡಿದ್ದಾರೆ. ಈ ಮೂಲಕ ವೈಷ್ಣವಿಯ ಬಹುದೊಡ್ಡ ಕನಸು ನನಸಾಗಿದೆ. ಆದರೆ ಇಲ್ಲೊಂದು ಚಿಕ್ಕ ಎಡವಟ್ಟು ಕೂಡ ವೈಷ್ಣವಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಏನು, ಈ ವೈಷ್ಣವಿಗೌಡ ಅವರು ಈಗಾಗಲೇ ಹಳದಿ, ಮೆಹಂದಿ, ಸಂಗೀತ ಅನ್ನುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಹಂತವಾಗಿ ಮುಗಿಸ್ಕೊಂಡು ಬಂದು ನಂತರ ಮದುವೆ ಮುಹೂರ್ತವನ್ನು ಕೂಡ ಮುಗಿಸ್ಕೊಂಡು ಈಗ ಗಂಡ ಹೆಂಡತಿಯಾಗಿ ಸುಖ ಸಂಸಾರಕ್ಕೆ ಮುನ್ನುಡಿಯನ್ನು ಬರೆದಿರುವಂಥ ಸಂದರ್ಭದಲ್ಲಿ ಈಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಎಡವಟ್ಟು ಆಗೋಗಿದೆ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅದೇನು ಅಂತ ಹೇಳಿದ್ರೆ, ಈಗ ಎಂಗೇಜ್ಮೆಂಟನ್ನು ತುಂಬ ಸೀಕ್ರೆಟಾಗಿ ಮಾಡಿಕೊಂಡಂಥ ಈಕೆ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮತ್ತು ಅದ್ಧೂರಿಯಾಗಿ ಎಲ್ಲ ಸ್ನೇಹಿತರನ್ನು ಕರೆದು ಎಲ್ಲ ಇಂಡಸ್ಟ್ರಿ ಕಲಾವಿದರನ್ನು ಎಲ್ಲರನ್ನು ಕೂಡ ಕರೆದಿದ್ದಾರೆ. ಅದೇ ರೀತಿ ನಟಿ ಬಿಗ್ ಬಾಸ್ ಖ್ಯಾತಿಯ ಪ್ರಿಯಾಂಕಾ ಕೂಡ ಸೀತಾರಾಮ ಸೀರಿಯಲ್ ತಂಡ ಹಾಗೂ ಇನ್ನಿತರ ತಾರಾ ಬಳಗದ ಜೊತೆಗೆ ಕಾಣಿಸ್ಕೊಂಡಿದ್ದಾರೆ. ಪ್ರಿಯಾಂಕಾ ಅವರು ಅತ್ತ ಇತ್ತ ನೋಡ್ತಾ ಇದ್ದಾರೆ. ಬಟ್ ಪ್ರಿಯಾಂಕಾ ಅವರನ್ನು ವೈಷ್ಣವಿ ಫೋಟೋಗೆ ನಿಂತಹ ಸಂದರ್ಭದಲ್ಲಿ ಮಾತಾಡಿಸ್ತಾ ಇರುವಂತಹ ದೃಶ್ಯ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಈ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿದೆ ಮತ್ತು ಈ ವಿಡಿಯೋಗೆ ಸಿಕ್ಕಾಬಟ್ಟೆ ಕಮೆಂಟ್ಸ್ ಕೂಡ ಬಂದಿದೆ. ನಟಿ ವೈಷ್ಣವಿಗೌಡ ಅಗ್ನಿಸಾಕ್ಷಿ ಸೀರಿಯಲ್ನ ಸೇಡನ್ನು ಇಲ್ಲಿ ತೀರಿಸ್ಕೊಂಡಿದ್ದಾರೆ ಅಂತಲೂ ಕೂಡ ನೆಟ್ಟಿಗರು ಕಾಲೆಳಿತಾ ಇದ್ದಾರೆ. ಈ ಧಾರಾವಾಹಿಯಲ್ಲಿ ವೈಷ್ಣವಿ ಸನ್ನಿಧಿಯಾಗಿ ಕಾಣಿಸ್ಕೊಂಡಿದ್ರೆ ಪ್ರಿಯಾಂಕಾ ಅವರು ಚಂದ್ರಿಕಾಗಿ ವಿಲನ್ ರೋಲ್ನಲ್ಲಿ ನಟಿಸಿದ್ರು. ಚಂದ್ರಿಕಾ ಮತ್ತು ಸನ್ನಿಧಿಗೆ ಸಖತ್ ಕಾಟವನ್ನು ಕೊಡ್ತಾ ಇದ್ರು. ಚಂದ್ರಿಕಾ ಸನ್ನಿಧಿಗೆ ಸಿಕ್ಕಾಪಟ್ಟೆ ಕಾಟವನ್ನು ಕೊಡ್ತಾ ಇದ್ಲು. ಆ ಧಾರಾವಾಹಿಯ ಸೇಡನ್ನು ಈಗ ಇಲ್ಲಿ ತೀರಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ತಮಾಷೆಯಾಗಿ ಕಾಲೆಳಿತಾ ಇದ್ದಾರೆ. ಅಷ್ಟಕ್ಕೂ ನಟಿ ವೈಷ್ಣವಿಗೌಡ ಇಲ್ಲಿ ಬೇಕು ಅಂತೇಳಿ ಪ್ರಿಯಾಂಕರನ್ನು ಮಾತನಾಡಿಸಿಲ್ಲ ಅನ್ನೋದು ಸತ್ಯ. ಮಾತನಾಡಿಸಿಲ್ಲ ಅದು ಸತ್ಯ, ಆದರೆ ಬೇಕಂತೇಳಿ ಮಾತನಾಡಿಸಿಲ್ಲ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಆದರೆ ಈ ವಿಡಿಯೋ ಇಬ್ಬರು ಚೆನ್ನಾಗಿ ಮಾತನಾಡಿರೋದನ್ನು ಮಾತ್ರ ರೆಕಾರ್ಡ್ ಮಾಡಿಲ್ಲ, ಪ್ರಿಯಾಂಕಾ ಅವರನ್ನು ಮಾತನಾಡದೇ ಇರೋದನ್ನು ಮಾತ್ರ ರೆಕಾರ್ಡ್ ಮಾಡಿದೆ. ನಂತರ ಪ್ರಿಯಾಂಕಾ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳೇನಾಗ್ತಿದ್ದಾವೆ, ಇದನ್ನು ವಿವಾದವಾಗಿ ಬದಲಾಯಿಸೋದು ಬೇಡ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ವಾಟ್ ಎವರ್, ಒಂದು
ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಈ ವೈಷ್ಣವಿಗೌಡ ನಮ್ಮ ಸಂಪ್ರದಾಯದಂತೆ, ಅಂದರೆ ಈ ದಕ್ಷಿಣ ಭಾರತದ ಸಂಪ್ರದಾಯದಂತೆ ಮದುವೆ ಆಗಿಲ್ಲ. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಸಂಪ್ರದಾಯದಂತೆ ಮದುವೆ ಆಗಿಲ್ಲ. ಉತ್ತರ ಭಾರತದ ಬ್ರಾಹ್ಮಣರ ಸಂಪ್ರದಾಯದಂತೆ ಮದುವೆ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.